ಪ್ರೀತಿಯ ಸ್ನೇಹಿತರೆ, ನಿಮ್ಮೆಲ್ರಿಗೂ ನಮಸ್ಕಾರ. ನಾನು KJ ಹಳ್ಳಿ ಸುರೇಶ್. ಸತ್ಯಮೇವ ಜಯತೆ, ಸತ್ಯಮೇವ ಜಯತೆ, ಸತ್ಯಮೇವ ಜಯತೆ. ಸತ್ಯದ ಹಾದಿಯಲ್ಲಿ ಇರುವವರಿಗೆ, ಸತ್ಯಕ್ಕೋಸ್ಕರ ಹೋರಾಟ ಮಾಡುವವರಿಗೆ ಯಾವತ್ತೂ ಸತ್ಯವೇ ಕಾಪಾಡುತ್ತೆ, ಸತ್ಯವೇ ದೇವರಾಗತ್ತೆ. ಸ್ನೇಹಿತರೆ, ಸೌಜನ್ಯ ಪ್ರಕರಣ ಇಡೀ ಕರ್ನಾಟಕದ ಜನ, ಕರ್ನಾಟಕದ ಪ್ರಜ್ಞಾವಂತ ಜನ ಮತ್ತು ಸೌಜನ್ಯ ಕುಟುಂಬಸ್ಥರು ಅತ್ಯಂತ ಕುತೂಹಲದಿಂದ, ನಿರೀಕ್ಷೆಯಿಂದ ಕಾಯ್ತಾ ಇದ್ದಂತಹ ಒಂದು ನ್ಯಾಯಾಲಯದಿಂದ ಕಾಯ್ತಿದ್ದಂಥ ಒಂದು ಕಾತುರಕ್ಕೆ ಇವತ್ತು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಸೌಜನ್ಯ ಪ್ರಕರಣದ ಮರುತನಿಖೆಯನ್ನು ನಡೆಸೋದಕ್ಕೆ ತಾತ್ವಿಕವಾಗಿ ಒಪ್ಪಿಗೆ ಸೂಚಿಸಿದೆ. ಇದು ಮೊದಲ ಹಂತದ ಗೆಲುವಿದು. ಇದು ನಿಜಕ್ಕೂ ಬಹಳ ಖುಷಿಯಾಗತ್ತೆ. ಯಾಕೆಂದರೆ ಬಹಳ ಹೋರಾಟ ಮಾಡ್ತಿದ್ದಾರೆ. ಆ ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ. ಇನ್ನೂ ದೊಡ್ಡ ಹಾದಿ ಇದೆ, ಸವಸಬೇಕಾಗಿರುವ ಹಾದಿ ದೊಡ್ಡದಿದೆ. ಆದರೆ ಅಂದರೆ ಸತ್ಯದ ಮೇಲೆ ಭರವಸೆ ಇಟ್ಟು, ನ್ಯಾಯಾಲಯದ ಮೇಲೆ ಭರವಸೆ ಇಟ್ಟು ಕಾನೂನಿನ ಹೋರಾಟವನ್ನು ಮಾಡಿದ್ದಕ್ಕೆ ಈಗ ಮೊದಲ ಹಂತದ ಗೆಲುವು ಸಿಕ್ಕಿದೆ. ಆ ಮೊದಲ ಹಂತದ ಗೆಲುವಿನ ರೂವಾರಿಗಳು ಪ್ರತಿಯೊಬ್ಬರು ಕೂಡ, ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು, ಮಠಣ್ಣನವರು, ಎಲ್ಲರೂ, ನಾವುಗಳು, ನೀವುಗಳು, ಒಂದು ದೊಡ್ಡ ಶಕ್ತಿ ಅದು. ಮತ್ತು ಆ ಕುಟುಂಬಸ್ಥರು ಇವತ್ತು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಈ ಒಂದು ಪ್ರಕರಣದ ವಿಚಾರಣೆಯನ್ನು ನಡೆಸಿ ಸಿ ಬಿ ಐ ಅಧಿಕಾರಿಗಳಿಗೆ ಸರಿಯಾದ ತಪರಾಕಿ ಹಾಕಿದ್ದಾರೆ. ಒಂದು ರೀತಿ ಛೇಮಾರಿ ಹಾಕಿದ್ದಾರೆ. ಒಂದು ರೀತಿ 14 ವರ್ಷ ವನವಾಸದಿಂದ ಮರಳಿ ಬಂದಳು ಸೀತೆ ಅಂತ ಹೇಳೋ ಹಾಗೆ ಈಗ 14 ವರ್ಷದ ಒಂದು ವನವಾಸ ಸೌಜನ್ಯಾಳಿಗೆ. ಆ ಸೌಜನ್ಯ ಅನ್ನುವಂಥ ಯುವತಿ 14 ವರ್ಷಗಳ ನಂತರ ಕೊಲೆ ಆಗಿದ್ದು, ಅತ್ಯಾಚಾರ ಆಗಿತ್ತು. ಆ ಪ್ರಕರಣದ ಒಂದು ಮರುತನಿಖೆಗೆ ಮತ್ತೆ ಜೀವ ಬಂದಂಗಾಗಿದೆ. ಸರ್ವೋಚ್ಚ ನ್ಯಾಯಾಲಯ ಈಗ ಒಂದು ತೀರ್ಮಾನ ತೆಗೆದುಕೊಳ್ಳುತ್ತೆ, ಅದಕ್ಕೆ ಒಪ್ಪಿಗೆ ಸೂಚಿಸಿದೆ. ಆದರೆ ಈ ಪ್ರಕರಣದ ತನಿಖೆಯನ್ನು ನಡೆಸಿದ ದೇಶದ ಮಹತ್ತರವಾದ ಸಂಸ್ಥೆ ಅಂತ ಹೇಳಿಕೊಳ್ಳುವ CBIನ ತನಿಖೆಯನ್ನು ನೋಡಿ ದ್ವಿಸದಸ್ಯ ಪೀಠದ ನ್ಯಾಯಮೂರ್ತಿಗಳು ಸರಿಯಾಗಿ ಕ್ಲಾಸ್ ತಗೊಂಡಿದ್ದಾರೆ. ಇದನ್ನೇನು ತನಿಖೆ ಅಂತಾರ? ಆ ತನಿಖೆಯನ್ನು ನಡೆಸುವ ತನಿಖಾಧಿಕಾರಿಯ ಸ್ಥಳಕ್ಕೆ ಹೋಗಿಲ್ಲ. ಏನು ತನಿಖೆ ಮಾಡಿದ್ದೀರಾ ನೀವೆಲ್ಲ? ಅಂದರೆ ನೀವೊಂದು ಪೂರ್ವಗ್ರಹ ಪೀಡಿತರಾಗಿ ಆ ಸಂತೋಷ್ ರಾವ್ ಅನ್ನುವಂಥ ವ್ಯಕ್ತಿಯನ್ನು ಫಿಕ್ಸ್ ಮಾಡಿ ಎಲ್ಲ ಅವನ ಸುತ್ತಮುತ್ತಲೇ ನೀವು ಎಲ್ಲ ರೀತಿಯ ತನಿಖೆಯನ್ನು ನಡೆಸಿದರೆ ಹೊರತು ಯಾವುದೇ ಒಂದು ರೀತಿಯ ಫಲಪ್ರದಾಯಕವಾದಂತಹ ಸತ್ಯಕ್ಕೆ ಹತ್ತಿರವಾಗಿರುವಂಥ ತನಿಖೆ ನೀವು ನಡೆಸಿಲ್ಲ. ಆಮೇಲೆ ಅದಕ್ಕೂ ಮುಂಚೆ CID ತನಿಖೆ ನಡೆಸ್ತಲ್ಲ, ಅದನ್ನು ಮಾಡಿದರೆ ನೀವು ಮಾಡಿದ್ದೀರಿ ಅಷ್ಟೇ ಅಂಥೇಳಿ ಸರಿಯಾಗಿ ಕ್ಲಾಸ್ ತೆಗೆದುಕೊಂಡಿದೆ. ಈ ರೀತಿ ತನಿಖೆ ನಡೆಸ್ತಾರ ಅಂಥೇಳಿ ಕ್ಲಾಸ್ ತೆಗೆದುಕೊಂಡಿದೆ. ಜೊತೆಗೆ ಈ ಸಂತ್ರಸ್ತ ಕುಟುಂಬ, ಈ ಸೌಜನ್ಯಳ ತಾಯಿಯ ಹೇಳಿಕೆಯನ್ನು ಯಾಕೆ ನೀವು ಗಂಭೀರವಾಗಿ ಪರಿಗಣಿಸಿಲ್ಲ? ಭಾಳ ಇಂಪಾರ್ಟೆಂಟ್ ಅಲ್ವಾ? ಸಂತ್ರಸ್ತ ಕುಟುಂಬದ ಯಾರು ಕೊಲೆಯಾಗಿದ್ದಾರೆ, ಅತ್ಯಾಚಾರಕ್ಕೊಳಗಾಗಿದ್ದಾರೆ, ಸೌಜನ್ಯಳ ತಾಯಿ ಕುಸುಮಾವತಿಯವರ ಹೇಳಿಕೆಯನ್ನು ಯಾಕೆ ನೀವು ತೆಗೆದುಕೊಂಡಿಲ್ಲ? ನಿಮಗೆ ಬೇಕಾದ ಹಾಗೆ, ನಿಮಗೆ ಯಾವ ರೀತಿ ಬೇಕೋ ಹಾಗೆ ನೀವು ಎನ್ಕ್ವೈರಿನ ಮಾಡ್ಕೊಂಡಿದ್ದೀರಿ, ಚಾರ್ಜ್ ಶೀಟ್ ಸಲ್ಲಿಸಿದ್ದೀರಿ. ಆಮೇಲೆ ಇನ್ನೂ ಖಾರವಾಗಿ ನ್ಯಾಯಮೂರ್ತಿಗಳು ಯಾವ ರೀತಿ ಖಂಡಿಸಿದ್ದಾರೆ, ಟೀಕೆ ಮಾಡಿದ್ದಾರೆ ಅಂದರೆ ನೀವೇ ಜಡ್ಜ್ಗಳಾಗಿ ವರ್ತನೆ ಮಾಡಿದ್ದೀರಿ ಅಂತೇಳಿ CBIನವ್ರಿಗೆ ಲೆಫ್ಟು ರೈಟು ತೆಗೆದುಕೊಳ್ಬೇಕು ಮತ್ತು ಅವ್ರ ವಿರುದ್ಧ ಕ್ರಮವೂ ಆಗಬೇಕು. ಯಾಕೆಂದರೆ ನಿಷ್ಪಕ್ಷಪಾತವಾಗಿ ಪ್ರಾಮಾಣಿಕವಾಗಿ ತನಿಖೆ ಮಾಡಬೇಕಾಗಿರುವ ಅಧಿಕಾರಿಗಳೇ ಯಾರ್ದೋ ಪರವಾಗಿ ಯಾವುದೋ ಪ್ರಭಾವಕ್ಕೊಳಗಾಗಿ ನೆಗ್ಲೆಕ್ಟಾಗಿ ಕೆಲಸ ಮಾಡಿದ್ರೆ ಎಂಥ ಅನ್ಯಾಯಗಳಾಗ್ತವೆ ಅನ್ನೋದಕ್ಕೆ ಸೌಜನ್ಯ ಪ್ರಕರಣವೇ ಸಾಕ್ಷಿ. ಆನಂತರ ರಾಜ್ಯ ಸರ್ಕಾರ ನಾವು SIT ತನಿಖೆ ಮಾಡೋದಕ್ಕೆ ರೆಡಿಯಾಗಿದ್ದೀವಿ ಅಂತ ಹೇಳ್ತಾರೆ. ಈಗ ರೆಡಿಯಾಗಿರ್ತೀರಿ ಬಿಡಿ, ನ್ಯಾಯಾಲಯ ಹೇಳಿದಾಗ ರೆಡಿ ಇರ್ತೀರಿ. ಈಗ ಸುಪ್ರೀಂ ಕೋರ್ಟ್ ಹೇಳಿರೋದೇನು ಅಂದರೆ, ನಾವು ಒಂದು ಮಧ್ಯಂತರ ವರದಿಯನ್ನು ತರಿಸ್ಕೊಳ್ತೀವಿ. ಅಂದರೆ ಈಗೇನು ತನಿಖೆ ಆಗಿದೆ, CID ತನಿಖೆ ಇರ್ಬೋದು, CBI ತನಿಖೆ ಇರ್ಬೋದು, ಇದನ್ನೆಲ್ಲ ತೆಗೆದು ಬಿಸಾಕಿ ಇದನ್ನು ಬಿಟ್ಟು ಹೊಸ ತನಿಖೆ ಸಂಪೂರ್ಣವಾಗಿ ಪ್ರಾರಂಭದಿಂದ ಒಂದು ಮರು ತನಿಖೆ, ಆ ಹೊಸ ತನಿಖೆಯ ಒಂದು ಮಧ್ಯಂತರ ವರದಿಯನ್ನು ತರಿಸ್ಕೊಂಡು
ಈ ಒಂದು ಪ್ರಕರಣದ ತನಿಖೆಯನ್ನು ನಾವು ಯಾವ ತನಿಖಾ ಸಂಸ್ಥೆಗೆ ಕೊಡಬೇಕು ಅನ್ನೋದನ್ನು ನಿರ್ಧಾರ ಮಾಡ್ತೀವಿ ಅಂಥೇಳಿ ದ್ವಿಸದಸ್ಯ ಪೀಠ ಹೇಳಿದೆ. ಅದನ್ನೇನು ನಿವೃತ್ತ ನ್ಯಾಯಮೂರ್ತಿಗಳ ಒಂದು ಏಜೆನ್ಸಿಗೆ ಕೊಡಬೇಕಾ, ಅಥವಾ SIT ರಚನೆ ಮಾಡಬೇಕಾ, ಅಥವಾ ಏನು ಸಿಟ್ಟಿಂಗ್ ಜಡ್ಜೇ ತನಿಖೆಯನ್ನು ನಡೆಸ್ತಾರಾ ಅನ್ನೋದನ್ನು ಆ ಒಂದು ನಿರ್ಧಾರವನ್ನು ಕಾಯ್ದಿರಿಸಿದೆ. ಯಾವ ಏಜೆನ್ಸಿಗೆ ಈ ತನಿಖೆ ನಡೆಸೋದಕ್ಕೆ ಕೊಡುತ್ತೆ ಅಂತ. ಅದನ್ನು ಬಹುಶಃ ಅದನ್ನು ಕಾಯಬೇಕು. ಆದರೆ ತನಿಖೆ ನಡೆಸೋದಕ್ಕೆ ಒಪ್ಪಿಗೆ ಸೂಚಿಸಿರುವುದು ಮೊದಲ ಹಂತದ ಜಯ. ಸೌಜನ್ಯ ತಾಯಿ ಕುಸುಮಾವತಿಯವರು ನಿವೃತ್ತ ನ್ಯಾಯಮೂರ್ತಿಗಳ ಒಂದು ತಂಡದಿಂದ ತನಿಖೆ ನಡೆಸಿದ್ರೆ ಒಳ್ಳೆಯದು ಅಂಥೇಳಿ ನ್ಯಾಯಾಲಯಕ್ಕೆ ಮನವಿ ಮಾಡಿಕೊಂಡಿದ್ದಾರೆ. ಸೌಜನ್ಯ ಪರವಾಗಿ ಶೋಭಾ ಗುಪ್ತಾ ಮತ್ತು ಒಂದು ತಂಡ ಕೆಲಸ ಮಾಡಿದೆ. ಅವರು ಎಲ್ರಿಗೂ ಕೂಡ ಹ್ಯಾಟ್ಸ್ ಆಫ್ ಹೇಳಬೇಕು. ಒಂದು ಸತ್ಯದ ಗೆಲುವಿನ ಹಾದಿಗೆ ಒಂದು ದೊಡ್ಡ ಹೆಜ್ಜೆಯನ್ನು ಇಟ್ಟಿದ್ದೀರಿ. ಸರ್ವೋಚ್ಚ ನ್ಯಾಯಾಲಯ ಅಂದರೆ ಇಷ್ಟು ದಿನ ಇವರೆಲ್ಲ ಹೇಳ್ತಿದ್ರಲ್ಲ, ಬುರುಡೆ, ಸುಳ್ಳು, ಆ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಷಡ್ಯಂತ್ರ ಮಾಡೋದಕ್ಕೆ ಈ ರೀತಿ ಹೇಳ್ತಾರೆ, ಯಾರನ್ನೋ ಇದು ಮಾಡೋಕ್ಕೆ ಹೇಳ್ತಾರೆ ಅಂತೇಳಿ ಹೇಳ್ತಿದ್ರಲ್ಲ. ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಈ ಪ್ರಕರಣವನ್ನು ಎಳೆಯಾಗಿ ಗಂಭೀರವಾಗಿ ಪರಿಗಣಿಸಿದೆ, ನೋಡಿದೆ. CBI ಅಧಿಕಾರಿಗಳು ಯಾವ ರೀತಿ ಅಧ್ವಾನ ಮಾಡಿದ್ದಾರೆ, ಈ ಪ್ರಕರಣದಲ್ಲಿ ನೆಗ್ಲೆಕ್ಟ್ ಮಾಡಿದ್ದಾರೆ. ಆ ಸಂತೋಷ್ ರಾವ್ನ ಸುತ್ತಮುತ್ತ ಯಾವ ರೀತಿ ಅವನು ಸಿಕ್ಕಾಕಿಸೋದಕ್ಕೆ ಏನು ಪ್ರಯತ್ನ ಪಟ್ಟಿದ್ದಾರೆ. ಸಂತೋಷ್ ರಾವ್ ಈಗ ನಿರ್ದೋಷಿ ಅಂತ ತೀರ್ಪು ಬಂದಿದೆ. ಸೊ ಈಗ ಭ್ರಷ್ಟರು, ದುಷ್ಟರು, ಅತ್ಯಾಚಾರಿಗಳು, ಪಟ್ಟದಲ್ಲಿರೋರು, ಪೀಠದಲ್ಲಿರೋರು, ಅವ್ರು ಯಾರೇ ಆಗಲಿ, ತಪ್ಪು ಮಾಡಿದವರು ಉಪ್ಪು ತಿಂದವರು ನೀರು ಕುಡಿಬೇಕು ಅನ್ನೋಂಗೆ ತಪ್ಪು ಮಾಡಿದವರು ಕಾನೂನಿನ ಶಿಕ್ಷೆಗೆ ಒಳಗಾಗಬೇಕು. ಓಕೆ, ತನಿಖೆ ನಡೆಯುತ್ತೆ, ಕಾಯೋಣ. ಇಷ್ಟು ದಿನ ಅಂತಲೇ ಕಾದಾಗಿದೆ, ಇನ್ನೂ ಕಾಯೋಣ. ಸ್ನೇಹಿತರೆ, 14 ವರ್ಷಗಳ ಹಿಂದೆ ಸೌಜನ್ಯ ಕಾಲೇಜ್ಗೆ ಹೋಗಿರ್ತಾಳೆ. ಅವತ್ತು ದೇವಿ ವ್ರತ ಮಾಡ್ತಾಯಿರ್ತಾಳೆ. ಕಾಲೇಜ್ಗೆ ಹೋಗಿ ವಾಪಸ್ ಬರೋ ಅಷ್ಟರಲ್ಲಿ ದುರುಳರು ಆಕೆಯನ್ನು ಕಿಡ್ನ್ಯಾಪ್ ಮಾಡಿ, ಅತ್ಯಾಚಾರ ಮಾಡಿ, ಬೇರೆ ಬೇರೆ ಕಡೆ ಶಿಫ್ಟ್ ಮಾಡಿ, ನಿರಂತರವಾಗಿ ಸಾಮೂಹಿಕ ಅತ್ಯಾಚಾರ ಮಾಡಿ, ಆಮೇಲೆ ಅವಳು ಅಳುತ್ತಾ ಇರ್ತಾಳೆ, ಊಟವನ್ನು ಕೊಡದೆ ಬಹಳ ಹಿಂಸೆ ಕೊಟ್ಟು ಸಾಯಿಸಿರ್ತಾರೆ, ಕೊಲೆ ಮಾಡಿರ್ತಾರೆ, ಅತ್ಯಾಚಾರ ಮಾಡಿರ್ತಾರೆ. ಅದು ಆ ಕಣ್ಣೀರು, ಆ ನೋವು, ಆ ದುರುಳರನ್ನು ಯಾವುದೇ ಕಾರಣಕ್ಕೂ ಬಿಡೋಕ್ಕೆ ಸಾಧ್ಯವೇ ಇಲ್ಲ, ಬಿಡಬಾರ್ದು. ಯಾಕೆಂದರೆ ತಪ್ಪು ಮಾಡಿದವರು ದುಷ್ಟರನ್ನ ಕಾನೂನಿನ ಶಿಕ್ಷೆಗೆ ಒಳಪಡಿಸಲೇಬೇಕು. ಆನಂತರ ಈ ಸೌಜನ್ಯ ಪ್ರಕರಣದ ಸಾಕ್ಷಿಗಳು, ಘಟನೆಯನ್ನು ನೋಡಿದ ಕೆಲವು ಸಾಕ್ಷಿಗಳು ನಿಗೂಢವಾಗಿ ಸಾವನ್ನಪ್ತಾರೆ. ಇದೀಗ ಮತ್ತೆ ಹೈಕೋರ್ಟ್ ಹೇಳಿದೆ, ಸುಪ್ರೀಂ ಕೋರ್ಟ್ ಹೇಳಿದೆ, ಆ ಸಾಕ್ಷಿಗಳಿಗೆ ಒಂದು ಪ್ರೊಟೆಕ್ಷನ್ ಕಾಯ್ದೆ ಇದೆ, ಆ ಕಾಯ್ದೆಯ ಅನ್ವಯ ರಕ್ಷಣೆಯನ್ನು ಕೊಡಬೇಕಾಗುತ್ತೆ ಅಂಥೇಳಿ ಈಗ ಮತ್ತೆ ಸುಪ್ರೀಂ ಕೋರ್ಟ್ ಹೇಳಿರೋದ್ರಿಂದ ಅವರಿಗೆ ರಕ್ಷಣೆ ಇದೆ. ಒಟ್ಟಾರೆ ಜನಗಳು ಮಾತಾಡ್ತಿದ್ರಲ್ಲ, ಇದೆಲ್ಲ ಸುಳ್ಳು, ಇದೆಲ್ಲ ಷಡ್ಯಂತ್ರ, ಏನೇನೋ ಸುಮ್ಮನೆ ಗಿಮಿಕ್ ಮಾಡೋದಕ್ಕೆ, ಟೈಮ್ ಪಾಸ್ ಮಾಡೋದಕ್ಕೆ, ದುಡ್ಡು ಕಲೆಕ್ಟ್ ಮಾಡೋದಕ್ಕೆ, ಡೀಲ್ ಮಾಡೋಕ್ಕೆ ಅಂಥೇಳಿ ಮಾತಾಡ್ತಿದ್ರಲ್ಲ, ಅವರೆಲ್ಲರ ಬಾಯಿಗೆ ಈಗ ಬೀಗ ಬಿದ್ದಿದೆ. ಬೂಟ್ ನೆಕ್ ಅವರ ಬಾಯಿಗೆ ಬೀಗ ಬಿದ್ದಿದೆ. ಮಾರಿಕೊಂಡ ಮಾಧ್ಯಮಗಳಿಗೂ ಬೀಗ ಬಿದ್ದಿದೆ. ಯಾಕಂದರೆ ಸರ್ವೋಚ್ಚ ನ್ಯಾಯಾಲಯ ಈ ಪ್ರಕರಣದ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡು ತನಿಖಾ ಸಂಸ್ಥೆಗಳು ಎಂಥ ಎಡವಟ್ಟು ಮಾಡಿದ್ದಾರೆ, ಎಂಥ ನೆಗ್ಲೆಕ್ಟ್ ಮಾಡಿದ್ದಾರೆ, ಯಾರನ್ನೋ ರಕ್ಷಣೆ ಮಾಡೋ ಸಲುವಾಗಿ ಏನೆಲ್ಲ ಕುತಂತ್ರವನ್ನು ಮಾಡಿದ್ದಾರೆ ಅನ್ನೋದು ಅದಕ್ಕೆ ಅರ್ಥ ಆಗಿದೆ. ಈಗ ನಾನು ಅದನ್ನು ಯಾವ ತನಿಖಾ ಏಜೆನ್ಸಿಗೆ ಕೊಡಬೇಕು ಅನ್ನೋದನ್ನು ನಿರ್ಧಾರ ಮಾಡ್ತೀನಿ ಅಂತ ಹೇಳಿದೆ. ಒಟ್ಟಾರೆ ಆದಷ್ಟು ಬೇಗ ಯಾವ ತನಿಖೆ ಕೊಡುತ್ತೆ, ಯಾವ ಏಜೆನ್ಸಿ ಕೊಡುತ್ತೆ ಅಂತ ನಾವು ಕಾಯೋಣ. ಇನ್ನು ಪ್ರೋಸೆಸ್ ಶುರುವಾಗುತ್ತೆ, ಹೋರಾಟ ಮುಂದುವರಿಯುತ್ತೆ. ಸತ್ಯದ ಪರವಾಗಿ, ನ್ಯಾಯದ ಪರವಾಗಿ ನಿರಂತರವಾಗಿ ನಾವೆಲ್ಲ ಹೋರಾಟ ಮಾಡೋಣ. ಮನುಷ್ಯರಾಗಿದ್ದ ಮೇಲೆ ಅನ್ಯಾಯವನ್ನು ಖಂಡಿಸಬೇಕು. ಬೂಟ್ ನೆಕ್ಕೋದು, ಯಾರದಿಗೋ ಗುಲಾಮರಾಗೋದು, ನಮ್ಮ ತನವನ್ನು ಮಾರ್ಕೊಳ್ಳೋದು ಅದು ಮನುಷ್ಯತ್ವ ಅಲ್ಲ. ಸೌಜನ್ಯ ಹೋರಾಟಕ್ಕೆ ಜಯ ಆಗಲಿ. ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಿಗೆ ಧನ್ಯವಾದ, ನಮಸ್ಕಾರ. ಸೌಜನ್ಯ ಪರವಾದ ನ್ಯಾಯಮೂರ್ತಿಗಳಿಗೂ ನಮಸ್ಕಾರ, ಧನ್ಯವಾದ. ಹೋರಾಟ ನಿರಂತರ. ಸೌಜನ್ಯ ಗೆಲ್ಲಲಿ, ದುಷ್ಟರು ಮಟ್ಟ ಆಗಲಿ, ದುಷ್ಟರು ನಿರ್ನಾಮ ಆಗಲಿ. ನಮಸ್ಕಾರ.